ಕನ್ನಡದ ಫಲಕಗಳನ್ನು ಹಾಕುವಾಗ 60% ಇರಬೇಕು ಅಂತೇಳಿ ನಾವು ಈಗಾಗಲೇ ಕಾನೂನೇ ಮಾಡಿಬಿಟ್ಟಿದ್ದೀವಿ. ಆದ್ದರಿಂದ ಅದನ್ನು ಫಾಲೋ ಮಾಡಿದರೆ ಸಾಕು. ಜೆಡಿಎಸ್ ಶಾಸಕರು ಪಾಲಿಟಿಕ್ಸ್ ಸೇರ್ಪಡೆ ಬಹಿರಂಗವಾಗಿ ಆಹ್ವಾನ ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್ ಇಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಅಧ್ಯಕ್ಷರು ಹೇಳಿಕೆ ಹೇಳಿದ ಮೇಲೆ ಅದಕ್ಕೆ ಒಂದು ಅರ್ಥ ಇರುತ್ತೆ. ಅವರು ನಮ್ಮ ಪಕ್ಷದ ಐಡಿಯಾಲಜಿ ಬಗ್ಗೆ ಯಾರು ಒಪ್ತಾರೆ ಅವರನ್ನು ಸೇರಿಸ್ಕೊಳ್ಳೋದಕ್ಕೆ ಯಾರ್ದು ಅಬ್ಜೆಕ್ಷನ್ ಇರೋದಿಲ್ಲ. ನಮ್ಮ ತತ್ವ ಸಿದ್ಧಾಂತಗಳಿಗೆ ಒಪ್ಕೋಬೇಕಷ್ಟೇ. ಅರವಿಂದ್ ಲಿಂಬಾವಳಿ ಅವರು ಒಂದು ಕಡೆ, ಮತ್ತೊಂದು ಕಡೆ ಡಾಕ್ಟರ್ ಸುಧಾಕರ್ ಅವರು, ಡಿ ಸುಧಾಕರ್ ಅವರು, ಆಮೇಲೆ ಈಗಾಗಲೇ ಶಿವರಾಮ್ ಹೆಬ್ಬಾರ್ ಅವರು, ಅವರೆಲ್ಲ ನಿಮ್ಮ ಜೊತೆಲೇ ಇದ್ದಾರೆ. ಎಸ್ ಟಿ ಸೋಮಶೇಖರ್ ಅವರೆಲ್ಲ ಮೊದಲು ನಿಮ್ಮ ಜೊತೆಲಿದ್ರು, ಈಗಲೂ ನಿಮ್ಮ ಜೊತೆಗಿದ್ದಾರೆ. ಈ ರೀತಿ ಬೆಳವಣಿಗೆಗಳು ಆಗ್ತಿರೋದು, ಆಮೇಲೆ BJPಯ ಅಧ್ಯಕ್ಷರ ವಿರುದ್ಧ ಪದೇ ಪದೇ ಸ್ಟೇಟ್ಮೆಂಟ್ಗಳು ಬರ್ತಿರೋದು, ಇದೊಂದು ರೀತಿ ಕಾಂಗ್ರೆಸ್ಸಿಗೆ ಬೂಸ್ಟ್ ಆಗುತ್ತಾ ಅಥವಾ ಅವರೆಲ್ಲ ಏನಾದರೂ ತಗೊಳ್ಳೋ ಪ್ಲಾನ್ ಇದೆಯಾ ಸರ್ ಕಾಂಗ್ರೆಸ್? ಗೊತ್ತಿಲ್ಲ, ಅದೆಲ್ಲ ಅಧ್ಯಕ್ಷರು ನೋಡ್ಕೊಳ್ತಾರೆ. ನಮ್ಮ ಪಕ್ಷದ ಅಧ್ಯಕ್ಷರು ಅವ್ರಿಗೆ ಬಿಟ್ಟಿರೋ ವಿಚಾರಗಳಿವೆಲ್ಲ. ಯಾರು ಸೇರಿಸ್ಕೋಬೇಕು, ಯಾರಿಗೆ ಸೇರಿಸ್ಕೋಬಾರ್ದು, ಅದೆಲ್ಲ ಅವರು ತೀರ್ಮಾನ ಮಾಡಿ. ಬಟ್ ಇದನ್ನ ಹೇಗೆ ನೋಡ್ತೀರಾ ಸರ್? ಅದಕ್ಕೆ ಪಕ್ಷದ ಅಧ್ಯಕ್ಷರು ಮಾಡಿದ್ದಾರೆ. ಅಲ್ಲ, BJP ಲೀಡರ್ಶಿಪ್ಪನ್ನು ಅಟ್ಯಾಕ್ ಮಾಡ್ತಿರೋದು, ಆಮೇಲೆ ಕಾಂಗ್ರೆಸ್ ಫೇವರ್ ಆಗಿ BJP ಶಾಸಕರು ಮಾತಾಡ್ತಿರೋದು, ಇದನ್ನು ನೀವು ಮಾಡ್ತಿರೋ ಒಳ್ಳೆ ಕೆಲಸದ ಮೇಲೆ ಅಂತಾರೆ. BJP ಅವರು ಅವರ ಆಂತರಿಕವಾದಂಥ ಜಗಳದ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಅದು ಅವರ ಪಕ್ಷಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಅವ್ರ ಪಕ್ಷದ ವರಿಷ್ಠರು ಅಥವಾ ಯಾರು ಮುಂಚೂಣಿಯಲ್ಲಿರ್ತಾರೆ ಅವರು ಅದನ್ನು ಗಮನಿಸಿಕೊಂಡು ಕ್ರಮ ಮಾಡೋದು ಬಿಟ್ಟಿದ್ದು ಅವರಿಗೆ. ನಾವು ಅದರ ಬಗ್ಗೆ ಏನೇ ಹೇಳಕ್ಕೆ ಹೋಗಲ್ಲ. ನೀವು ಸಾಕಷ್ಟು ಬರೀ ಹೇಳ್ತೀರಿ ಸರ್, ನಮಗೆ ವಿರೋಧ ಪಕ್ಷದವ್ರು ಸಲಹೆ ಸೂಚನೆಗಳು ಕೊಡಬೇಕು ಅನ್ನೋಂಥದ್ದು. ಆದರೆ ಈ ಒಳ ಜಗಳದಿಂದ ಪ್ರಬಲ ವಿರೋಧ ಪಕ್ಷ ಇಲ್ದಂಗೆ ಆಗಿದೆಯಾ ಅಂತ ಸರ್? ಅದು ಜನ ಸಮುದಾಯ ಗಮನಿಸುತ್ತೆ. ನಾವು ವಿರೋಧ ಪಕ್ಷವನ್ನು ಕಾನೂನಾತ್ಮಕವಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇಟ್ಟಿರೋದೇ ಒಂದು ರೀತಿಯಲ್ಲಿ ವಾಚ್ ಡಾಗ್ ಆಗಿ. ಅದನ್ನು ಅವ್ರು ಮಾಡಿ ನಮ್ಮ ತಪ್ಪು ನೆಪ್ಪನ್ನು ಪಾಸಿಟಿವ್ ಆಗಿ ಸಲಹೆ ಮಾಡಿದರೆ ಅದನ್ನು ತೊಗೊಳ್ತೇವೆ. ಇವತ್ತಿಗೂ ತೊಗೊಳ್ತೇವೆ, ಮುಂದೆನೂ ತೊಗೊಳ್ತೇವೆ. ಇರೋದೇ ಈಗ ಬ್ರಿಟಿಷ್ ಸಿಸ್ಟಮ್ನಲ್ಲಿ ಶ್ಯಾಡೋ ಮಿನಿಸ್ಟ್ರಿ ಅಂತ ಕರೀತಾರೆ. ಹಾಗಾಗಿ ಇವರು ನಮ್ಮನ್ನು ಶ್ಯಾಡೋ ಮಾಡಿ ನಮ್ಮ ತಪ್ಪುಗಳನ್ನ ಏನಾದರೂ ಇದ್ದರೆ ತಿದ್ದೋಕೆ ಅವ್ರಿಗೆ ಅವಕಾಶ ಇದೆ. ಟೀಕೆ ಟಿಪ್ಪಣಿಗಳು ಮಾಡ್ಬೋದು, ಆದರೆ ಪಾಸಿಟಿವ್ ಕ್ರಿಟಿಸಿಸಮ್ಮು, ಪಾಸಿಟಿವ್ ಸಜೆಷನ್ಸು ಬರಬೇಕು. ಥ್ಯಾಂಕ್ ಯು.